ನೆಕ್ಸ್ಟ್ ಚಾರ್ಟ್ ಮಾಡಿ ಟೈಮ್ ಆಗ್ಬಿಡ್ತದೆ, ಆಮೇಲೆ ಕತ್ಲಾಗ್ಬಿಟ್ರೆ ಇದು ಬ್ರೈಟ್ನೆಸ್ ಕರೆಕ್ಟಾಗಿ ಬರಲ್ಲ. ಆಯ್ತು ಚಲೋ. ನೀನು ಸಖತ್ತಾಗಿ ಬಂದಿದೀಯ. ನಾನು ಚಾನಲ್ ಹೆಸರು ಹೇಳ್ತೀನಿ, ಆಮೇಲೆ ಹೋದ್ಮೇಲೆ ಊರಿಗೆ ಹೋದ್ಮೇಲೆ ಹಾಕ್ತೀನಿ, ನೋಡ್ಕೊ. ಹೌದು. ಹಾಂ, ಇದು ಜೀಪ್ ತಾರ್ ತಾರ್ ತಾರ್. ಇದು ಟೆಂಡರಾ, ವರ್ಷಕ್ಕೆ ಇಷ್ಟು ಅಂತ, ಯಾರು ಜಾಸ್ತಿ ಬಿಟ್ ಮಾಡಿದ್ರೆ ಅವ್ರಿಗೆ ಆ ಥರನಾ ಇಲ್ಲ ಹೇಗೆ? ಹಾಂ 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 ಹಾಂ, ಇಷ್ಟು ವರ್ಷ ಅಂತ ಲೀಸ್ಗಾ? ಹಾಂ, ಓಹೋ ಹಂಗೆ. ಅಂದರೆ ಟೆಂಡರ್ ಥರ ಏನಕ್ಕೆ ಹೋಗೋದಿಲ್ಲ ಹಂಗಾದ್ರೆ? ओ हो, एक्सीडेंट हो गया। ಇಲ್ಲಿ ಶೇಪ್ ಇದೆಯಾ? ಶೇಪ್ ಇನ್ನು ಬೇರೆ ಎಲ್ಲಿದೆ? ಬೇರೆ ಶೇಪ್ ಎಲ್ಲಿದೆ? ಆ ಕಡೆನಾ? ಇಲ್ಲಿ ಸಿಂಗಲ್ ಆಗಿರೋದು ನಿಮ್ಮ ಹುಡುಗನಾ? ಇವರು ನಿಮ್ಮ ಹುಡುಗನಾ? ಜಸ್ಟ್ ಫಾಲೋ ಅಪ್ ಮಾಡೋದಕ್ಕಾ? ಓಕೆ, ಏನಾದರೂ ಡೇಂಜರಸ್ ಆದರೆ ಹೆಲ್ಪ್ ಮಾಡೋದಕ್ಕೆ. ಗೈಡ್ ಮಾಡೋದಕ್ಕಾ? ಓಕೆ.
ಆ್ಯಂಗಲ್ ಕಾಯ್ಕಿನ್ನಲ್ಲಿ ಬಂದಿದ್ದಿದ್ರೆ ಡ್ರೋನ್ ಹಾರ್ಸೋಕ್ಕಾಗ್ತಾ ಇರಲಿಲ್ಲ. ಕಷ್ಟ ಅದು ಕಾಯ್ಕಿಂಗ್ ಮಾಡೋದೇ ದೊಡ್ಡ ದೊಡ್ಡ ತಲೆನೋವು ಆಗ್ತಾ ಇತ್ತು ಡ್ರೋನಲ್ಲಿ ಹಾರ್ಸೋದು. ಸ್ವಲ್ಪ ಕ್ಲಂಜಿ ಆಗಿರೋ ಹತ್ರ ಕರ್ಕೊಂಡೋಗೋ, ಸ್ವಲ್ಪ ಅಂದರೆ ಮೇನ್ ರೋಡ್ ಥರ ಇರಬೇಕು, ಕ್ಲಂಜಿ ಇರಬೇಕು ಅಂಥದ್ದು. ಸ್ಟಾರ್ಟಿಂಗ್ ಬಂತಲ್ಲ ಸರ್, ಹಾಂ, ಅಲ್ಲೇ ತುಂಬ ಅದು ಅಲ್ಲಿ ಡ್ರೋನ್ ಬಿಡಲಿಲ್ಲ ನಾವು. ಹೋಗ ಬಿಡೋಣ. ಇಲ್ಲೇನೋ ಕ್ಲಂಜಿ ಆಗಿದ್ದಾಗಿದೆ. ಇದು ಇಲ್ಲಿ ಅಷ್ಟೊಂದು ಡೀಪ್ ಇದೆ. ಹಾಂ, ಅಲ್ಲ ಒಂಥರ ಹಾಂ ಡಿಫ್ರೆಂಟ್ ಆಗಿದೆ. 360 ಚೆನ್ನಾಗಿ ಬರುತ್ತಲ್ಲ ಇದು. ಸ್ವಲ್ಪ ಡಿಫ್ರೆಂಟ್. ಹಾಂ, ಹಾಂ ಸಖತ್ತಾಗಿದೆ. ಛತ್ರಿ ಥರ. ಫುಲ್ ಕವರ್ ಆಗಿದೆ. ಹಾಂ ಹಾಂ, ನಾವು ಇನ್ನು ಮೂವಿಂಗ್ ಒಂದು ಸ್ವಲ್ಪ ತೆಗೆದುಕೊಬೇಕು. ಅಂದರೆ ನಾವು ಬೋಟ್ ಮೂವ್ ಮಾಡ್ತಾ ಇರ್ಬೇಕು ನೀನು, ಆವಾಗ ಶೂಟ್ ಮಾಡಬೇಕು. ಹಾಂ ಅದು ಅಲ್ಲಿ ಯಾವ ಕಡೆ? ಹಾಂ, ಆ ಕಡೆ. ಇವಾಗ ಹೋಗ್ತದಲ್ಲ ಆ ಕಡೆ. ಹಾಂ, ಸ್ವಲ್ಪ ಫ್ರೀ ಆಗಿರೋ ಲ್ಯಾಂಡ್ನಲ್ಲಿ ಮಾಡೋಣ ಅದನ್ನು. ಆ ಮೂವ್ ಆಗಿರೋ ತೆಗೀಲಿಲ್ಲ ಅಂದರೆ ನಾವು ಎಲ್ಲನೂ ಸ್ಟಾಪ್ ಮಾಡಿ ತೆಗ್ದಿದ್ದೀವಿ ನೋಡು, ಅದು ಮಜಾ ಬರಲ್ಲ. ಆ ಮೂವ್ ಮಾಡಿರೋದನ್ನ ಫಸ್ಟ್ ಹಾಕಿ ಆಮೇಲೆ ಸ್ಟಾಪ್ ಮಾಡಿರೋದನ್ನ ಸೆಂಟ್ರಲ್ಲಿ ಸೇರಿಸ್ಬೇಕು ಒಂದೊಂದು ಬಿಟ್ಟು, ಆವಾಗ ಅದು ಸಖತ್ತಾಗಿರುತ್ತೆ. ಯೂಟ್ಯೂಬ್ ಮಾತ್ರ, ಇನ್ಸ್ಟಾನೂ ಇದೆ. ಅಂದರೆ ಪ್ರೊಫೆಷನಲ್ಸ್ ಅಲ್ಲ, ನಾನು ಎಲ್ಲೆಲ್ಲಿ ಹೋಗ್ತೀನೋ ಅದನ್ನ ತೆಗೆದು ಹಾಕಿರ್ತೀನಿ. ಪಕ್ಕಾ ಯೂಟ್ಯೂಬರ್ಸ್ ಮೇಂಟೈನ್ ಮಾಡ್ತಾ ಇಲ್ಲ ಚಾನಲ್ನ. ನಾನು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತೀನಿ, ಮಾಡಿರೋವೆಲ್ಲನೂ ಯಾವುದೋ ಸಾಂಗ್ಸೋ ಮ್ಯೂಸಿಕ್ ಹಾಕಿರ್ತೀನಿ. ಹಾಂ, ಎಡಿಟ್ ಮಾಡಿ ಅಂದರೆ ಆ ವೇಸ್ಟ್ ಆಗಿರೋದೆಲ್ಲನೂ ತೆಗೆದುಬಿಟ್ಟು ಚೆನ್ನಾಗಿರೋದೆಲ್ಲನೂ ಕಟ್ ಮಾಡಿ, ಇವಾಗ ಅನ್ನೆಸರಿ ಥಿಂಗ್ಸ್ ಇರುತ್ತೆ ಅವುಗಳನ್ನೆಲ್ಲ ತೆಗೆದಾಕ್ತಿದ್ದು ಒಳ್ಳೆ ಮ್ಯೂಸಿಕ್ ಹಾಕೋದಷ್ಟೇ. ಇವರು ಪ್ರೊಫೆಷನಲ್ಸ್ ಆದರೆ ಮ್ಯೂಸಿಕ್ ಹಾಕಲ್ಲ, ಅಂದರೆ ಅದು ಕಾಪಿರೈಟ್ ಬರುತ್ತೆ ಅಂತ. ಕಾಪಿರೈಟ್ ಬಂದರೆ ಯೂಟ್ಯೂಬಿಂದ ಬರೋ ದುಡ್ಡು ಅವ್ರಿಗೋಗ್ಬಿಡುತ್ತೆ. ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ನಮ್ಮ ಕ್ರೇಜ್ಗೆ ಅಷ್ಟೇ ಇದು. ಅದಕ್ಕೆ ನಾನು ಮ್ಯೂಸಿಕ್ ಹಾಕ್ತೀನಿ. ಇನ್ಕಮ್ ಯಾರಿಗಾದ್ರೂ ಹೋಗ್ಕೊಳ್ಳಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದು. ನಮಗೇನೋ ಕಂಟೆಂಟು ತೆಗೆದಿರೋದು ಚೆನ್ನಾಗಿ ಕಾಣಬೇಕಷ್ಟೆ ಸ್ಕ್ರೀನ್ ಮೇಲೆ. ಟ್ರೆಕ್ಕಿಂಗ್ ಪ್ಲೇಸಸ್ ಆದರೆ ಒಬ್ಬನೇ ಹೋಗ್ತೀನಿ. ಫಸ್ಟ್ ಒಬ್ಬನೇ ಹೋಗ್ತೀನಿ, ನೋಡ್ತೀನಿ. ಅಲ್ಲಿ ಫ್ಯಾಮ್ಲಿನ ಕರ್ಕೊಂಡು ಹೋಗ್ಬೋದು ಅಂದರೆ ನೆಕ್ಸ್ಟ್ ಫ್ಯಾಮ್ಲಿನ ಕರ್ಕೊಂಬಂದಿರ್ತೀನಿ. ನೋಡಿ, ಇಲ್ಲಿಗೆ ಫ್ಯಾಮ್ಲಿ ಕರ್ಕೊಂಬರ್ಬೋದು. ನೆಕ್ಸ್ಟ್ ಈ ಸಲ ಬಂದಾಗ ಇಲ್ಲಿಗೆ ಫ್ಯಾಮ್ಲಿ ಕರ್ಕೊಂಬರ್ತೀನಿ ತಿರುಗಿ, ಆ ಥರ. ಇವಾಗ ಕನ್ನೂರು ಅದೆಲ್ಲ ಮ್ಯಾಂಗ್ರೋವ್ಸ್ ಇದೆ, ಅಲ್ಲೆಲ್ಲ ನಮ್ಮ ಫ್ಯಾಮಿಲೀಸ್ ಕರ್ಕೊಂಡು ಹೋಗಿದ್ದೀನಿ. ಹಾಂ, ಇದು ನಾನು ಹೇಳಿದ್ದು. ಒಂದು ಸ್ವಲ್ಪ ಸ್ಟಾಪ್ ಮಾಡ್ತೀಯಾ? ಕ್ಲನ್ಸಿ ಆಗಿದೆ. ಇನ್ನು ಸ್ವಲ್ಪ ಹಿಂದೆ ತೆಗೆದುಕೊಂತೀಯಾ? ಆ್ಯಕ್ಚುಲಿ ಇದ್ರಲ್ಲಿ ಸಿಗುತ್ತೆ ರನ್ನಿಂಗ್ ಆಗಿರೋದೆಲ್ಲ.